ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದು ಶಿಲ್ಪಾ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಸೌಂಡ್ ಕಮ್ಮಿ ಕೊಡೋಂಗೆ ನೋಡಿ. ನಾನು ವೀಡಿಯೋ ಮಾಡ್ತಾ ಇದ್ದಾಗಲೇ ಸೌಂಡ್ ಕೊಡೋದು. ಇಲ್ಲಿ ನೋಡಿ, ರೆಡಿ ಆಗಿಬಿಟ್ಟು ಆಲ್ರೆಡಿ ಕೂತ್ಬಿಟ್ಟಿದ್ದಾನೆ. ನನ್ನ ಮಗಳು ಬರಲ್ಲ ಅಂದು ಫಂಕ್ಷನ್ಗೆ. ಆ್ಯಕ್ಚುಲಿ ಇವತ್ತು ನಮ್ಮ ಒಂದು ರಿಲೇಟಿವ್ದು ಒಂದು ಫಂಕ್ಷನ್ ಇದೆ. ಅಂದರೆ ಮನೆ ತುಂಬ ಇದು ಸೀಮಂತ ಶಾಸ್ತ್ರ, ಅದಕ್ಕೆ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಅಲ್ಲಿಂದ ಬಂದು ನಾವು ಕಾರ್ ಶೋ ನೋಡೋಕೆ ಹೋಗ್ತೀವಿ. ಸುಮಾರು ಒಂದು 2 ವರ್ಷನೇ ಒಂದೂವರೆ ವರ್ಷನೇ ಆಯಿತು ಅಂದ್ಕೊಳ್ತೀನಿ. 1 ವರ್ಷ ಮಿನಿಮಮ್ ಆಗಿದೆ. ಅವನು ಕಾರ್ ಶೋ ಕರ್ಕೊಂಡು ಹೋಗು ಅಂತೇಳಿ ಕರ್ಕೊಂಡು ಹೋಗಿಲ್ಲ. ಈಗ ಅವನು ಇನ್ನೇನೋ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇವತ್ತು ಹೋಗಿ ನೋಡ್ಕೊಂಡು ಬಂದುಬಿಡೋಣ. ಯಾಕೆಂದರೆ ಇನ್ನೂ ಟೈಮ್ ಇಲ್ಲ, ಒಂದು ಸ್ವಲ್ಪ ವರ್ಕ್ ಬ್ಯುಸಿ ಜಾಸ್ತಿ ಇದೆ ಅಂತ ಹೇಳಿ ಇವತ್ತು ಕರ್ಕೊಂಡು ಹೋಗಬೇಕು. ಫಂಕ್ಷನ್ ಮುಗಿಸ್ಕೊಬಂದು ಮನೆಗೆ ಮಗಳನ್ನ ಪಿಕಪ್ ಮಾಡಿ ಆಮೇಲೆ ನಾವು ಕಾರ್ ಶೋ ನೋಡೋಕ್ಕೆ ಹೋಗಬೇಕು. ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಮದುವೆ ಇದೆ ಊರವ್ರದ್ದು, ಅಂದರೆ ನಮ್ಮ ತಾಯಿ ಮನೆ ಅವ್ರದ್ದು, ತಾಯಿ ಊರವ್ರದ್ದು, ಅಂದರೆ ನನ್ನ ಸ್ವಂತ ಊರು. ಅಲ್ಲಿ ಅವ್ರದ್ದು ಮದುವೆ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಫಂಕ್ಷನ್ ಇವತ್ತು ಭಾನುವಾರ ಅಂದರೆ ಆಲ್ಮೋಸ್ಟ್ ಈಗ ಸಿಕ್ಕಾಬಿಟ್ಟೆ ಫಂಕ್ಷನ್ಗಳು. ಯಾವ ಫಂಕ್ಷನ್ಗೆ ಹೋಗಬೇಕು, ಯಾವ ಫಂಕ್ಷನ್ಗೆ ಹೋಗ್ಬಾರ್ದು ಅಂತಲೇ ಕಷ್ಟ ಆಗಿಬಿಡುತ್ತೆ. ಅಷ್ಟೊಂದು ಫಂಕ್ಷನ್ಗಳು ಬೀಳ್ತವೆ. ಈಗ ಸದ್ಯಕ್ಕೆ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಬೇಕೀಗ. ರೆಡಿ ಆದಮೇಲೆ ತೋರಿಸ್ತೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿರಿ. ಎಲ್ಲೋತಿದ್ದವಪ್ಪ ಇವತ್ತು? ಕಾರ್ ಶೋ ಎಲ್ಲಿ? ಮೈಸೂರಲ್ಲ, ಶ್ರೀರಂಗಪಟ್ಟಣ. ನನ್ನ ಮಗನ ಆಸೆಗೆ ಇವತ್ತು ಒಂದು ಖುಷಿ, ಏನು ಅಂತ ಹೇಳೋದು, ಖುಷಿ. ಅವನು ಆ್ಯಕ್ಚುಲಿ ರಜದಿಂದ ಊರಿಂದ ಹೀಗೆ ಬಂದಿದ್ದಾನೆ. ಅವನು ತುಂಬ ದಿನದಿಂದ ಕಾರ್ ಶೋದು, ಶ್ರೀರಂಗಪಟ್ಟಣ ಅಂತ ಇರುವ ಕಾರ್ ಶೋದು ನೋಡಬೇಕು ಅಂತ ಆಸೆ ಪಟ್ಟ. ಈಗ ಹೋಗ್ತಾಯಿದ್ದೀವಿ. ಫಸ್ಟು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಕಾರ್ ಶೋಗೆ ಹೋಗ್ತೀವಿ. ನನ್ನ ಮಗಳು ಫಂಕ್ಷನ್ಗೆ ಬರಲ್ಲ, ಎಲ್ಲಿಗೂ ಬರಲ್ಲ. 3 ಹೊತ್ತು ಮನೆ ಅಲ್ವಾ, ಬರೀ ಮುಕ್ತಾ ಇರ್ತಾಳೆ. ಈಗೇನೋ ಸಾವಂತಿಗೆ ಮುಕ್ತವಳೆ, ಬರೀ ಮುಕ್ಕದೆ ಅಂತೆ, ಬರೀ ತಿನ್ನದೆ. ತಿಂದು ದಪ್ಪ ಆಯ್ತವಳೆ ಅಂತಾಳೆ. ನಲ್ಲಿ ರೆಡಿ ಆದೋ. ಈಗ ಒಂದು ಫಂಕ್ಷನ್ ಇದೆ, ಫಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ನಾವು ಕಾರ್ ಶೋ ನೋಡೋಕೆ ಹೋಗ್ತೀವಿ. ನಾನು ರೆಡಿಯಾಗಿ ಕುಂತಿದ್ದು ಬರ್ತಾ ಅವನೇ. ಆ್ಯಕ್ಚುಲಿ ಅವನು ಕಾರ್ ಹೆಸ್ರು ಹೇಳ್ತಾನೆ, ನನಗೆ ಶಾಕು. ಅದು ಇದೆಯೋ ಇಲ್ವೋ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೆಸ್ರು ಗೊತ್ತಲ್ಲ, ಹೇಳು ಒಂದ್ಸತಿ. ಅವನು ಇರೋ ಕಾರ್ ಹೆಸ್ರು ನಿಜವಾಗ್ಲೂ ಅವ್ನು ಗೊತ್ತಿರೋ ಕಾರ್ ಹೆಸ್ರು ನಿಂಗೆ ಗೊತ್ತಾ? ಅಯ್ಯೋ ಅಂತಂದರೆ ಅವ್ನು ಗೊತ್ತಿರೋ ಕಾರ್ ನಿಂಗೆ ಗೊತ್ತಾ? ಹೇಳಪ್ಪ ಹೋಗ್ಲಿ, ಏನೇ ಬರ್ಕೊ, ನೀನು ಬರೆದ್ಬಿಡು ಇಂಗ್ಲೀಷಲ್ಲಿ ಬರೆದ್ಬಿಡು. ಆಯ್ತಪ್ಪ, ಅದಕ್ಕೆ ಒಟ್ಟಿಗೆ ಇನ್ವಿಟೇಷನ್ ಮೇಲೆ ಇದ್ರಲ್ಲಿ ಬರೀಬೇಕು ತಾನೆ, ಮುಯ್ ಕವರ್ ಮೇಲೆ. ಏನದು, ಅದೇನು ಅಂತ ಬರ್ದಿರೋದು ಓದ್ಬಿಡು ಹೋಗ್ಲಿ. ನಿನ್ನ ಹೆಸ್ರು ಇಂಗ್ಲೀಷಲ್ಲಿ ಬರೋಕ್ಕೆ ಬರ್ದು ಸರಿ ಮಾತಾಡ್ತೀರಿ. ನನ್ನ ಮಗನ ಫೇವ್ರೆಟ್ ಕಾರ್ ನೋಡೋಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಯಾವ್ಯಾವ ಕಾರ್ ಇದೆ ಅಂತ ಅವ್ನ ಕೈಲಿ ಕೇಳಿಸ್ತೀನಿ. ಅವ್ನಿಗೆ ಗೊತ್ತಿದ್ರೆ ಹೇಳ್ತಾನೆ. ಪಾಪ ನಿಂಗೆ ಕಾರ್ ಹೆಸ್ರು ಗೊತ್ತಲ್ಲ, ಹೇಳು ಯಾವ್ಯಾವ ಗೊತ್ತು ಹೇಳು. ಇಲ್ಲಿ ಫಸ್ಟ್ ಹೇಳು, ನಿನಗೆ ಯಾವ ಕಾರ್ ಇಷ್ಟ ಹೋಗ್ಲಿ ಹೇಳು. ಯಾವುದು ಜೋರಾಗಿ ಹೇಳ್ಬೇಕು, ನಂಗೆ ಕೇಳಿಸಲ್ಲ. ಆಮೇಲೆ ಸೂಪ್ರಾ, ಮಹೇಂದ್ರ, BMW, ಬುಗಾಟಿ ಚೀರೋ, ಲ್ಯಾಂಬರ್ಗಿನಿ, ಇನ್ನೂ ಅವೇ ಆಮೇಲೆ ಹೇಳ್ತೀನಿ. ಸ್ಕೂಟ್ರ್ ಗೊತ್ತಾನೆ ಯಾವ್ದು ಹೇಳು? ಸೂಪ್ರಾ. ಸ್ಕೂಟ್ರುಗಳು, ಬೈಕು ಡುಗಾಟಿ, BMW, RX 100, RX 125, RX Z. ನಿಜವಾಗ್ಲೂ ಫ್ರೆಂಡ್ಸ್, ಅವನಿಗೆ ಅಷ್ಟು ಸ್ಕೂಟ್ರ್ ಹೆಸರು, ಕಾರ್ ಹೆಸರು ನಾನು ನಿಜವಾಗ್ಲೂ ಇದೆ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಇದ್ದರೆ ನೀವೇ ಸರ್ಚ್ ಮಾಡಿಬಿಟ್ಟು ಹೇಳಿ ಇದೆ ಅಂತ ಹೇಳ್ಬಿಟ್ಟು, ಅಥವಾ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಅವ್ನಿಗಂತೂ ನಾವೇನು ಹೇಳ್ಕೊಟ್ಟಿಲ್ಲ. ನಂಗೆ ನಿಜವಾಗ್ಲೂ ಅವ್ನ ಹೆಸ್ರು ಹೇಳೋ ಹೆಸ್ರುಗಳೇ ಬಾಯಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ ನಿಜವಾಗ್ಲೂ. ನಂಗೆ ಗೊತ್ತಿರೋದೆ ಸ್ವಿಫ್ಟು ಒಂದು, ಆಮೇಲೆ ಏನೋ BMW ಕಾರು, ಆಮೇಲೆ ಏನದಪ್ಪ ಡಕೋಟಾ ಎಕ್ಸ್ಪ್ರೆಸ್ ಅಂತ ನೋಡಿ ಅವೆಲ್ಲ ಹೆಂಗಿದೆ. ಅದೇ ಹೇಳಿದ್ಮೇಲೆ ನಂಗೆ ಗೊತ್ತಿಲ್ಲ ಕಾರ್ ಹೆಸರುಗಳು ಜಾಸ್ತಿ ಅಂತ. ಇವತ್ತು ಏನು ಅಂತ ಹೇಳು. ಫಸ್ಟ್ ಆಫ್ ಆಲ್ ನನ್ನ ಮಗ ನನಗೆ ಫಸ್ಟು ವಿಶ್ ಮಾಡೋ. ಇವತ್ತು ಎದ್ದ ತಕ್ಷಣ ವಿಶ್ ಮಾಡಿದ್ದು ನನ್ನ ಮಗನೇ. ನನ್ನ ಮಗಳು ನೆಗಿತಾವಳೆ ಹೆಂಗಂದ್ರೆ ನೋಡಿ ಫ್ರೆಂಡ್ಸ್. ಅವಳು ಆಮೇಲೆ ಎಲ್ಲ ಸ್ಟೇಟಸ್ ಸಾಕಾದ್ಮೇಲೆ ನೋಡ್ಬಿಟ್ಟು ವಿಶ್ ಮಾಡ್ತಾ ಇರೋದು. ಬಟ್ ನನ್ನ ಮಗ ಫಸ್ಟ್ ವಿಶ್ ಮಾಡಿದ್ದು. ಅಲ್ಲಪ್ಪ, ವಿಶ್ ಮಾಡ್ಬಿಡಪ್ಪ ಎಲ್ಲ ತಾಯಂದಿರ್ಗೂ. ಏನಂತ ವಿಶ್ ಮಾಡ್ತೀಯ? ಹ್ಯಾಪಿ ಮದರ್ಸ್ ಡೇ.
ಹ್ಯಾಪಿ ಮದರ್ಸ್ ಡೇ ಅಂತ ಫಸ್ಟು ನನಗೆ ವಿಶ್ ಮಾಡಿದ್ದು ನನ್ನ ಮಗನೇ. ಥ್ಯಾಂಕ್ ಯು ಸೋ ಮಚ್ ಮಗನೇ. ಐ ಲವ್ ಯು ಮಗನೇ. ಐ ಲವ್ ಯು ಟು ಮಮ್ಮಿ. ತಿಂದಿ ನಾನು ಮೊದಲೇ ಹೇಳ್ದಂಗೆ ಫಂಕ್ಷನ್ ಕೂಡ ಫಂಕ್ಷನ್ ಬಂದು ಸೀಮಂತ ಕಾರ್ಯಕ್ರಮ. ನಮ್ಮ ಏರಿಯಾದವ್ರದ್ದೇ ಒಬ್ಬರದು ಸೀಮಂತ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಬಂದು ಅವರು ಬಂದ ತಕ್ಷಣ ಅಷ್ಟ ಕುಂಕುಮ ಜೊತೆಗೆ ಒಂದು ಬಾಕ್ಸ್ ಕೊಟ್ಟಿದ್ದರು. ಅದರೊಳಗಡೆ ಬಳೆ ಮತ್ತು ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ನನ್ನ ಮಗ ಈಸ್ಕೊಂಡ. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಫೈನಲಿ ಮನೆಗೆ ಬಂದು ನಿಜವಾಗ್ಲೂ ಎಷ್ಟು ಸುಸ್ತಾಗಿತ್ತು ಅಂತೇಳಿ ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಫೈನಲಿ ಮನೆಗೆ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಈಗ ಹೋಗೋದು ಬೇಡ ಅಂತ ಒಂದ್ಸತ್ತು ಅನಿಸುತ್ತೆ, ಹೋಗಬೇಕು ಅಂತ ಒಂದ್ಸತ್ತು ಅನಿಸುತ್ತೆ. ಹೋಗೋದು ಬೇಡ ಅಂದರೆ ಪಾಪ ನೆಕ್ಸ್ಟ್ ಬಂದವ್ರು ಹೋಗೋದ ಬಿಡು ಪಾಪ. ಓಹೋ ಇಲ್ಲ ನನ್ನ ಹಿಂದ್ಗಡೆ ಮಾತ್ರ ಹೂ ಅಂತವನೇ ಅರ್ಥ ಒಸಿ ಅರ್ಸ್ನಿಲ್ಲ. ಹೋಗ್ಲೇಬೇಕು ಅಂತ ಆಟ ಮಾಡ್ಕೊಂಡು ಹಂಗಾರೆ ಈಗ ಒಂದು ಕೆಲಸ ಮಾಡೋಣ. ಬೇಡ ಪ್ಲೀಸ್ ಪಾಪ ಸುಸ್ತಾಗ್ಬಿಟ್ಟೈತೆ ಕಣೋ, ಬಿಸಿಲು ನೋಡಿ. ಅರ್ಥ ಮಾಡ್ಕೋ ಪಾಪ. ನಿಜವಾಗ್ಲೂ ಒಂದು ಜೊತೆ ವಾದ ಮಾಡೋಕ್ಕೆ ನನ್ನ ಕೈಲಂತೂ ಆಗಲಿಲ್ಲ. ಅದು ಅಲ್ಲದೆ ನಾವು ಅವ್ನಿಗೆ ಕೇಳಿದ್ದೆಲ್ಲನೂ ಈಡೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವನು ಖುಷಿ ನನಗೆ ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವನನ್ನು ನಾವು ಹಾಸ್ಟ್ಲಿಗೆ ಹಾಕ್ಬಿಟ್ಟಿದ್ದೀವಿ ಈ ವರ್ಷದ 5th ಸ್ಟ್ಯಾಂಡರ್ಡ್. ಈಗ ಅವನು 5th ಸ್ಟ್ಯಾಂಡರ್ಡ್ಗೆ ಹಾಸ್ಟ್ಲಿಗೆ ಹಾಕಿದ್ದೀವಿ. ಏನು ಎತ್ತಿಕೆ ಅಂತಂದರೆ ತುಂಬ ತೀಟೆ, ತುಂಬ ಒಂಥರ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿತ್ತು ಓದೋದ್ರಲ್ಲಿ ಅವನಿಗೆ. ಅದಕ್ಕೋಸ್ಕರ ಹಾಸ್ಟ್ಲಿಗೆ ಹಾಕಿದ್ದೀವಿ. ಯಾವ ಹಾಸ್ಟ್ಲು ಏನು ಯಾವಾಗ ಹೋಗ್ತಾನೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನಾವು ಫೈನಲಿ ಕಾರ್ ಹತ್ರ ಕಾರ್ ಶೋ. ಆ ಟೈರ್ ನೋಡಿದಾಗೆಲ್ಲ ಅನ್ನಿಸ್ತಾ ಇತ್ತು ನಮಗೆ ಏನಿರ್ಬೋದು ಒಳಗಡೆ, ಏನಿರ್ಬೋದು ಅಂತ. ಸುಮಾರು ಸತಿ ನೋಡಬೇಕು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ನೆಲ್ಲ ವೀಡಿಯೋಗಳು ಬಂದಾಗ ಗೊತ್ತಾಗ್ತಿದ್ವು, ಇದು ಕಾರ್ ಶೋ, ಒಳಗಡೆ ಕಾರ್ದು ಇದೆ ಅಂತ. ವೆರೈಟಿ ಕಾರ್ ಇದೆ, ಆಗಿನ ಕಾಲದಲ್ಲಿ ಉಪಯೋಗಿಸಿದ ಕಾರ್ಗಳು ಕೂಡ ಇದೆ ಅಂತ ಹೇಳಿ. ಅದಾದಮೇಲೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ಹೋಗ್ತಾಯಿದ್ವಿ. ದೂರದಿಂದ ನೋಡಿದಾಗ ಏನದು ಟೈರ್ ಇದೆಯಲ್ಲ ಅದು ಒಂಥರ ಅಟ್ರಾಕ್ಷನ್ ಥರ ಕಾಣಿಸ್ತಾ ಇತ್ತು. ತುಂಬ ನಿಜವಾಗ್ಲೂ ಹೇಳಿದ್ರೆ ತುಂಬ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ. ಆ ಡಿಸೈನ್ಗೆ ನಿಜವಾಗ್ಲೂ ಹೋಗಬೇಕು ಅಂತ ಅನಿಸುತ್ತೆ. ಟಿಕೆಟ್ ಕೂಡ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಜನ ಅಂದರೆ ಸಂಡೇ ಆಗಿರೋದನ್ನ ಸಿಕ್ಕಾಬಿಟ್ಟೆ ರಶ್ ಇತ್ತು, ಸಿಕ್ಕಾಬಿಟ್ಟೆ ಜನಗಳು, ತುಂಬ ರಶ್ ಇತ್ತು ನಾವು ಹೋದಾಗ. ಅದಾದಮೇಲೆ ಅಕ್ಕನೂ ತಮ್ಮನೂ ಫೋಟೋಶೂಟ್ ಮಾಡಿಸ್ಕೊತಾ ಇದ್ರು, ಅಂದರೆ ಫೋಟೋ ಎಲ್ಲ ತಗೋತಾ ಇದ್ರು. ಅದಾದಮೇಲೆ ಇಲ್ಲಿ ಒಳಗಡೆ ನಾವು ಎಂಟ್ರಿ ಆದ ತಕ್ಷಣ ಒಂಥರ ಕೆಳಗಡೆ ನೋಡಿದಾಗ ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಅಟ್ರಾಕ್ಷನ್ದು. ನವಗ್ರಹಗಳ ಥರ ಕಲ್ಲಲ್ಲಿ ಕೆತ್ತಿರುವಂಥ ಶಿಲೆಗಳಿದ್ದು, ಅದನ್ನೆಲ್ಲ ಫೋಟೋ ತೊಗೊಂಡು ನಾನು ನನ್ನ ಮಗ ಮುಂದೆಗಡೆ ಮಾತಾಡ್ಕೊಂಡು ಹೋಗ್ತಾಯಿದ್ದು. ಏನೋ ಒಂಥರ ಖುಷಿ ನನಗೆ ನಿಜವಾಗ್ಲೂ. ಅದು ನೀವೇ ನೋಡ್ತಾ ಇರ್ಬೋದು. ನಾವೆಲ್ಲ ಕಾರ್ ಶೋ ಒಳಗಡೆ ಏನೋ ಇರಬೇಕು ಅಂತ ಅಂದ್ಕೊಂಡು, ಇದು ಹೆಸರೇ ಬಂದು ಪಯಣ ಅಂತ, ಒಂಥರ ಡಿಫ್ರೆಂಟಾಗಿ ನೇಮ್ ಇತ್ತು ಅದು. ನಾನು ಎಲ್ಲರ ಜೊತೆಗೂ ಹೇಳ್ತಿದ್ದು ಕಾರ್ ಶೋ ಅಂತ. ಬಟ್ ಕಾರ್ ಶೋ ಅಲ್ಲ, ಅಲ್ಲಿ ವೆರೈಟಿ ಕಾರ್ಗಳೆಲ್ಲನೂ ಅಲ್ಲಿ ಇರುತ್ತೆ. ಅದನ್ನು ನೋಡ್ಕೊಂಬರೋದು, ಟಚ್ ಮಾಡೋಂಗೆಲ್ಲ ಇಲ್ಲ, ಟಚ್ ಮಾಡೋಕ್ಕೆ ಬಿಡಲ್ಲ. ಅದಾದಮೇಲೆ ನಾವು ಕೂಡ ಫೈನಲಿ ಒಳಗಡೆ ತುಂಬ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಅಂತೂ ಕುತ್ಕೊಂಡ್ಬಿಟ್ರೆ ಫೋನ್ ಬಂತು ಅಂದರೆ ಅವ್ರು ಎಲ್ಲಿಗೂ ಬರೋಲ್ಲ. ಫೋನಲ್ಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ರು. ಆಮೇಲೆ ಬನ್ನಿ ಟಿಕೆಟ್ ತಗೊಳ್ಳೋಣ ಅಂತ ಹೇಳಿ ಹೋಗಿ ಟಿಕೆಟ್ ತಗೊಂಡು, ಒಬ್ಬರಿಗೆ 75 ರೂಪಾಯಿ ಏನೋ ಬೀಳುತ್ತೆ. ಬಟ್ 5 ವರ್ಷ ಮೇಲ್ಪಟ್ಟವ್ರಿಗೆ ಅಮೌಂಟ್, 10 ವರ್ಷ ಮೇಲ್ಪಟ್ಟವ್ರಿಗೆ ಅಮೌಂಟ್ ಇದೆ, ಅಂದರೆ ಟಿಕೆಟ್ ತೊಗೋಬೇಕು. ಅದಕ್ಕಿಂತ ಅಂದರೆ ಚಿಕ್ಕ ಮಕ್ಕಳು LKG UKG 1st ಸ್ಟ್ಯಾಂಡರ್ಡು ಅವ್ರಿಗೆಲ್ಲ ಅಮೌಂಟ್ ಏನಿಲ್ಲ. 10 ವರ್ಷ ಮೇಲ್ಪಟ್ಟವ್ರಿಗೆ ಟಿಕೆಟ್ ಇದೆ. ಸರಿ ಅಂತ ಹೇಳಿ ನನ್ನ ಮಗನಿಗೆ ಇನ್ನೂ 9 ತುಂಬಿ ಈಗ 10. ಅದರಿಂದ ಅವನು ಡೇಟ್ ಆಫ್ ಬರ್ತು ಅಂದರೆ ಆಧಾರ್ ಕಾರ್ಡ್ ಕೇಳಿದ್ರು. ಆಧಾರ್ ಕಾರ್ಡ್ ಕೊಟ್ಟು ನಾವು ತೋರಿಸೋದಕ್ಕೆ ಸರಿ ಅಂತ ಅವ್ನಿಗೇನು ಟಿಕೆಟ್ ತಗೊಳ್ಳಿಲ್ಲ. ನನಗೆ ಮತ್ತು ನನ್ನ ಮಗಳಿಗೆ, ನಮ್ಮ ಹಸ್ಬೆಂಡ್ಗೆ ಟಿಕೆಟ್ ತಗೊಂಡು ಎಂಟ್ರಿ ಹೋದ ತಕ್ಷಣ ಏನೋ ಒಂಥರ ಖುಷಿ ಅವನಿಗೆ, ನನ್ನ ಮಗನಿಗೆ. ಬಟ್ ಒಳಗಡೆ ಹೋದ್ಮೇಲೆ ಅಂತ ಇದ್ದಾನೆ, ಅಯ್ಯೋ ಮಮ್ಮಿ ಬರೀ ಹಳೆ ಕಾರೇ ಇದೆ ಮಮ್ಮಿ, ಹೊಸ ಕಾರ್ ಯಾವುದೂ ಇಲ್ಲ ಅಂತ. ಆವಾಗ ಅಂದೆ ನಾನು, ಹೊಸ ಕಾರ್ಗಳು ಯಾವಾಗ ಬೇಕಾದರೂ ನೋಡ್ಬೋದು, ಬಟ್ ಹಳೆ ಕಾರುಗಳು ಸಿಗಲ್ಲ. ಇಲ್ಲಿ ಎಲ್ಲನೂ ಶೋ ಮಾಡಿದ್ದಾರೆ, ಏನೇನಕ್ಕೆ ಇಸ್ವಿಗಳು ಹಾಕಿ ಯಾವ ಥರ ಏನೇನಿದೆ, ಹ್ಯಾಂಡಲ್ಲು, ಬ್ರೇಕು, ಪ್ರತಿಯೊಂದೂ ಕೂಡ ಕಾರ್ ಸಂಬಂಧಪಟ್ಟ ಪಾರ್ಟ್ಗಳು ಏನೇನಿದ್ದಾವೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದಾರೆ. ಅದನ್ನು ತಿಳ್ಕೊಬೇಕು ಅಂದರೆ ನಿಜವಾಗ್ಲೂ ಅಲ್ಲಿಗೆ ಹೋಗಲೇಬೇಕು. ತುಂಬ ಚೆನ್ನಾಗಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ವೆರೈಟಿ ಆಗಿನ ಕಾಲದ ಜಟ್ಕಾ ಗಾಡಿ ಅಂತ ಹೇಳ್ತಾರೆ, ಅದು ಆ ಥರದ್ದು ತುಂಬ ವೆರೈಟೀಸ್ ಕಾರು, ವೆರೈಟಿಯಸ್ ಸ್ಕೂಟ್ರುಗಳು,
ತುಂಬ ಚೆನ್ನಾಗಿತ್ತು. ಈಗಿನ ಒಂದು ಹೊಸ ನ್ಯೂ ಮಾಡೆಲ್ ಕಾರ್ವರೆಗೂ ಈ 2026ವರೆಗೂ ಏನೇನು ಕಾರ್ಗಳಿದೆ ಅದೆಲ್ಲ ಕೂಡ ಇತ್ತು. ಆಗಿನ ಕಾಲದಲ್ಲಿ 1962, 58 ಈ ಥರ ಇಸ್ವಿಗಳಲ್ಲಿ ಉಪಯೋಗಿಸುವಂಥ ಕಾರು ಕೂಡ ಅಲ್ಲಿ ಇತ್ತು. ನೋಡೋಕ್ಕೊಂಥರ ಚೆನ್ನಾಗಿತ್ತು. ಬಟ್ ನನ್ನ ಮಗ ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಏನು ತಿಳ್ಕೊಂಡಿದ್ದಾನೆ ಅಂದರೆ ಹೊಸ ಕಾರುಗಳು, ಅವ್ನು ಹೇಳಿರುವಂತಹ ಕಾರ್ಗಳು BMW ಕಾರ್ ಮತ್ತು ಸ್ವಿಫ್ಟು, ಅದೇನೋ ಲ್ಯಾಂಬರ್ಗಿನಿ ಅದೇನೋ ಹೆಸ್ರು ಹೇಳ್ತಾನೆ. ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಅದು ಹೆಸ್ರುಗಳು ಇದೆ ಅಂತಲೇ ನನಗೆ ಡೌಟು. ಬಟ್ ಅವನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಜವಾಗ್ಲೂ ಇದೆ ಅಂತ ಅನ್ನಿಸುತ್ತೆ. ಒಂದೊಂದು ಸತಿ ಹೇಳಿದಾಗ ಮಮ್ಮಿ ಕಾರಲ್ಲಿ ಕಾರಲ್ಲಿ ನಾವು ಪಾಸ್ ಆಗ್ತಾಯಿರಿ ಅಥವಾ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ ಜೊತೆ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಮಮ್ಮಿ BMW ಕಾರು ಇದೆ ನೋಡು ಮಮ್ಮಿ, ಆ ಡಿಸೈನ್ ನೋಡ್ಬಿಟ್ಟು ಅದು ಇದೇ ಕಾರು ಅಂತ ಪಕ್ಕಾ ಹೇಳ್ತಾನೆ, ಇದು ಯಾವ ಕಾರು ಅಂತ. ಅದು ನಂಗೊಂಥರ ಖುಷಿ ಅಂತ ಅನಿಸುತ್ತೆ ಅವ್ನು ಹೇಳ್ದಾಗೆಲ್ಲ. ಎಷ್ಟೋ ಸತಿ ಚರ್ಚೆ ಮಾಡಿ ನಾನು ನನ್ನ ಮಗಳು ಇಬ್ಬರು ಕೂಡ ಗೂಗಲಲ್ಲಿ ಹುಡುಕಿದ್ದೀವಿ ಇದೆಯಾ ಇಲ್ವಾ ಅಂತ ಹೇಳಿ. ಅವ್ನು ಹೇಳಿರೋ ಸ್ಕೂಟ್ರುಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಜವಾಗ್ಲೂ ಒಂಥರ ಖುಷಿ ಅಂತ ಅನಿಸುತ್ತೆ. ಅವ್ನಿಗೆ ಕಾರ್ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಅವ್ನಿಗೆ ಏನೋ ಒಂಥರ ಮಾಡೆಲ್ ಮಮ್ಮಿ ಹಳೇದಲ್ವಾ ಅಂತಂತಿದ್ದ. ಬಟ್ ನಿಜವಾಗ್ಲೂ ಅಲ್ಲಿ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ನೋಡ್ತಾ ಇರ್ಬೋದು 1949 ಕಾರ್ ಇದು. ಡೈಮರ್ ಅಂತ ಏನೋ ಐತೆ, ಡೈಮರ್ಲ್ ಅಂತ. ಈ ಕಾರ್ ಬಂದು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಏನೋ ಒಂಥರ ನೋಡೋಕ್ಕೆ ಲುಕ್ ಆಗಿದೆ. ಅದನ್ನು ಆಗಿನ ಕಾಲದಲ್ಲಿ ಅದನ್ನು ಡೆಮೋ ಕೂಡ ತೋರಿಸ್ತಾ ಇದ್ರು ಅಲ್ಲಿ. ಅಂದರೆ ಅವರು ಟಿ ವಿಲಿ ಹಾಕಿದ್ರು ಅದು ಯಾವ ಥರ ಇದೆ, ಹೆಂಗೆ ಹೋಗ್ತಿದೆ ಅನ್ನೋದೆಲ್ಲನೂ. ನನಗೆ ನಿಜವಾಗ್ಲೂ ಆ ಕಾರ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಏನೋ ಒಂಥರ ಆಗಿನ ಕಾಲದಲ್ಲಿ ಒಳ್ಳೆ ಫಿಲಮ್ಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಇತ್ತು ನಿಜವಾಗ್ಲೂ. ಆಮೇಲೆ ಬೈಕ್ಗಳು, ಎಲ್ಲ ಥರದ್ದು ಬೈಕು. ಡಾಕ್ಟರ್ ರಾಜ್ಕುಮಾರ್ ಒಂದು ವಿಡಿಯೋದಲ್ಲಿ ಈ ಸ್ಕೂಟಿ ನೋಡಿದಾಗ ಅನ್ನಿಸ್ತಿತ್ತು ನನಗೆ, ಎಲ್ಲೋ ನೋಡಿದ್ದೀನಲ್ಲ ಅಂತ. ನಿಜವಾಗ್ಲೂ ಹಳೆ ಕಾಲದ ನೆನಪು ಇರೋದೆಲ್ಲ ಅದಕ್ಕೆ ಮೆಮೊರಬಲ್ ಅಂತಲೇ ಹೇಳ್ತಾರೆ. ಎಲ್ಲ ಕಾರ್ಗಳು, ಎಲ್ಲ ಸ್ಕೂಟ್ರುಗಳು ಒಂದೇ ತಾವು ನೋಡ್ಬೋದು ಅಂತಂದರೆ ಖುಷಿ ಅಲ್ವಾ? ಎಲ್ಲರೂ ಖುಷಿ ಆಗೇ ಆಗುತ್ತೆ. ನಿಮ್ಮ ಮಕ್ಳಿಗೆ ಯಾರಿಗೆಲ್ಲ ಸ್ಕೂಟ್ರು ಮತ್ತು ಕಾರ್ಗಳು ಇಷ್ಟ ಇರುತ್ತೆ ಅವ್ರಿಗೆ ಬಂದು ಈ ಮಾಡೆಲ್ಗಳ್ನ ತೋರಿಸಿ. ಹಳೆ ಕಾರುಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳಬೇಕು, ನಿಜವಾಗ್ಲೂ ಮಕ್ಕಳು ತೋರಿಸ್ಬೇಕು. ಈಗ ಹೊಸ ಕಾರುಗಳು ಆಗಿನ ಕಾಲದ ಸೈಕಲ್ಲಿಂದನೂ ಮಡಗಿದ್ದಾರೆ ಇಲ್ಲಿ ತೋರ್ಸೋಕ್ಕೆ ಅಂತ ಶೋ ಮಾಡೋಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅವನು ಎಲ್ಲ ಸ್ಕೂಟ್ರ್ ಹೆಸರು ಹೇಳ್ತಿದ್ದಾಗ ಮಮ್ಮಿ ನೋಡು ಮಮ್ಮಿ ರಾಯಲ್ ಫೀಲ್ಡು, ಈ ಗಾಡಿ ನೋಡು ಮಮ್ಮಿ ಅಂತ ಹೇಳ್ತಿದ್ದೆ. ಯಾವಾಗಲಾದ್ರು ಓಡಿಸಿದ್ಯಾ ಮಮ್ಮಿ ಅಂತ ಕೇಳ್ತಿದ್ದೆ. ನಿಜವಾಗ್ಲೂ ನಾನು ಈ ಥರ ಗಾಡಿಗಳು ಯಾವಾಗಲೂ ಓಡಿಸಿಲ್ಲ. ನನಗೆ ಸ್ಟಾರ್ಟ್ ನಾನು ಓಡಿಸಿದ ಗಾಡಿ ಬಂದು ಲೂನೋ ಗಾಡಿ. ನಮ್ಮಪ್ಪ ಫಸ್ಟ್ ಗಾಡಿ ತಗೊಂಡಿದ್ದು ನಮಗೆ ಎಕ್ಸೆಲ್, TV ಎಕ್ಸೆಲ್ ಅಂತ ಏನೋ ಲೂನಾ ಅಂತ ಏನೋ ಬರ್ತಿತ್ತು. ಆ ಗಾಡಿ ನಮ್ಮಪ್ಪ ಫಸ್ಟು ತಗೊಂಡಿದ್ದು ಸಂಬಳದಲ್ಲಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮಪ್ಪ ಫಸ್ಟ್ ಗಾಡಿನ ತಗೊಂಡಿದ್ದು ನಮ್ಮಪ್ಪ. ಅದೇ ಗಾಡಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಗಾಡಿ. ನಮ್ಮಪ್ಪ ಫಸ್ಟು ತಗೊಂಡ ಗಾಡಿ ಅದು. ನಮ್ಮ ಮನೆಗೆ ಅಂತಲೇ ಒಂದು ಸೈಕಲ್ ಬಿಟ್ಟರೆ ತಗೊಂಡಿದ್ದು ನೆಕ್ಸ್ಟ್ ಗಾಡಿನೇ ಇದು. ಈ ಗಾಡೀಲಿ ನಮ್ಮಪ್ಪ ಯಾವಾಗಲೂ ನಮಗೆ ಕಲಿಸ್ಕೊಡ್ತಾ ಇತ್ತು. ಯಾರಿಗೆ ಕಲಿಸ್ಕೊಡ್ತೋ ಬಿಡ್ತೋ ನಂಗೆ ಗೊತ್ತಿಲ್ಲ. ನನಗೆ ಮಾತ್ರ ತಗೊಂಡ ತಕ್ಷಣ ನನಗೆ ಫಸ್ಟ್ ಕಲ್ತಿದ್ದ ಗಾಡಿನೇ ಅದೇ TVS ಗಾಡಿ. ತುಂಬ ಮೆಮೊರಬಲ್ ಅಂತಲೇ ಹೇಳ್ಬೋದು. ನಮ್ಮಪ್ಪ ನಮಗೆ ಪ್ರೀತಿಯಿಂದ ಕಲಿಸ್ಕೊಟ್ಟಿದ್ದ ಗಾಡಿ. ಅದಾದಮೇಲೆ ಆ್ಯಕ್ಟಿವ್ ಹೋಂಡಾ ಈ ಥರ ಕಲ್ತಿದ್ದು. ಏನೋ ಒಂಥರ ನಿಜವಾಗ್ಲೂ ಮೆಮೊರಬಲ್ ಅಂತ ಹೇಳ್ತಾರಲ್ಲ, ನನ್ನ ಮಗನಿಗೆ ತೋರಿಸ್ದಾಗ ನನಗಂತೂ ಖುಷಿ ಆಯಿತು. ನೋಡು ನಿಮ್ಮ ತಾತ ಕಲಿಸ್ಕೊಟ್ಟಿದ್ದ ಗಾಡಿ ನನಗಿದೆ, ಈ ಥರ ಗಾಡಿಲೇ ಕಲಿಸ್ಕೊಟ್ಟಿದ್ದು ಅಂತ ಹೇಳಿ ಖುಷಿ ಅಂತ ಅನ್ನಿಸ್ತಲ್ಲ, ಅದೊಂಥರ ನಮಗೆ ನಿಜವಾಗ್ಲೂ ಖುಷಿ. ಮಕ್ಳಿಗೆ ಹೇಳ್ಕೊಬೋದು ಈ ರೀತಿ ಗಾಡಿ ಓಡಿಸಿದ್ದೋ, ಈ ರೀತಿ ಗಾಡಿ ಓಡಿಸಿಲ್ಲ ಅಂತ ಹೇಳಿ. ಎಲ್ಲ ಮೇಲೆಲ್ಲ ಫುಲ್ಲು ಕಾರ್ದು ಏನಿದೆ ಎಲ್ಲನೂ ನೋಡಿಕೊಂಡು, ಹಳೆ ಕಾರುಗಳು ಎಲ್ಲ ನೋಡಿಕೊಂಡು, ಡಿಸೈನ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಕೆಳಗಡೆ ಅಂದರೆ ಈ ಥರ ಮೆಟ್ಲಿದೆ, ಅದು 3 ರೌಂಡ್ ಬರಬೇಕು. 3 ರೌಂಡ್ ಬಂದಾಗ ಕೆಳಗಡೆ ಇನ್ನೂ ಒಂದು ಸ್ವಲ್ಪ ಕಾರುಗಳು, ಮಿಲ್ಟ್ರಿಗೆ ಸಂಬಂಧಪಟ್ಟ ಗನ್ ಆಗಿರ್ಬೋದು, ಮಿಲ್ಟ್ರಿಗೆ ಸಂಬಂಧಪಟ್ಟಂಥ ಏನು ಟಿಪ್ಪರ್ಗಳು, ಗಾಡಿಗಳು, ಲಾರಿ, ಯಾವ ಥರ ಲಾರಿ, ಎಲ್ಲ ಡಿಸೈನ್ ಥರ ಇತ್ತು ಎಲ್ಲ ಥರದ್ದು. ಸ್ಕೂಟಿಗಳಂತೂ ನಿಜವಾಗ್ಲೂ ಒಂದಕ್ಕೊಂದು ಸೂಪರಾಗಿತ್ತು. ನನಗೆ ಈ ಗಾಡಿಗಳು ನೋಡ್ತಿದ್ದಾಗೆಲ್ಲ, ಸ್ಕೂಟಿ ನೋಡಿದಾಗೆಲ್ಲ ಅನ್ನಿಸ್ತಿತ್ತು ಈ ಗಾಡಿನ ನಾನು ಫಿಲಮಲ್ಲಿ ನೋಡಿದ್ದೆ ನೆನಪು ನನಗೆ. ಅದು ಬಿಟ್ಟರೆ ರಿಯಲಾಗಿ ಈಗ ನೋಡಿದ್ದು ನಾನು ನಿಜವಾಗ್ಲೂ ಯಾವುದೂ ರಿಯಲಾಗಿ ಆ ಥರ ಗಾಡಿಗಳನ್ನ ನಾನು ನೋಡಿರೋದು ನನಗೆ ನಿಜವಾಗ್ಲೂ ನೆನಪಿಲ್ಲ. ಇದೆಲ್ಲ ನಿಜವಾಗ್ಲೂ ಹಾಗೆ ಮಿಲ್ಟ್ರಿಲೆಲ್ಲ ಉಪಯೋಗಿಸ್ತಿದ್ದು ಅಂತ ಅಲ್ಲೇ ಡೆಮೋ ಅಂದರೆ ಎಲ್ಲನೂ ಅಲ್ಲಿ ಬರೆದು ಒಂದು ಬೋರ್ಡಲ್ಲಿ ಹಾಕಿದ್ರು. ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ, ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಳುಗಳು ನಾವು ಎಲ್ಲಿಗಾರ ಕರ್ಕೊಂಡು ಬಂದಾಗ ಅದು ಯೂಸಬಲ್ ಆಗಬೇಕು. ಈ ರೀತಿ ಗಾಡಿ ಇತ್ತು, ಈ ರೀತಿ ಮಿಲ್ಟ್ರಿಲಿ ಉಪಯೋಗಿಸ್ತಿದ್ರು, ಈ ರೀತಿ ಗಾಡಿಗಳು ನೋಡೋಕ್ಕೆ ಅವ್ರಿಗೆ ಮುಂದೆ ಸಿಗುತ್ತೋ ಸಿಗಲ್ಲೋ ಅಂತ ಗೊತ್ತಿರಲ್ಲ. ಬಟ್ ಅವ್ರು ನೋಡಿದಾಗ ಇದಿಲ್ಲ ನೋಡಿದ್ದೆ, ಇಲ್ಲಿ ಹೋಗಿ ನೋಡಿದ್ದೆ, ಇದ್ರದ್ದು ಉಪಯೋಗ ಏನು ಅಂತ ತಿಳ್ಕೊಂಡಿರ್ತಾರಲ್ಲ, ಆವಾಗ ನಮಗೆ ಅದನ್ನು ತೋರಿಸಿದ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಎಲ್ಲ ನೋಡೋಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಲಾರಿ ನೋಡಿ ನನಗೆ ಒಂದು ನೆನಪಾಯಿತು. ನಾವು ಆವಾಗ ಫ್ರೆಂಡ್ಸ್ ಎಲ್ಲ ಲಾರಿಗಳು ನೋಡ್ಬಿಟ್ಟು ಲಾರಿ ಅಂತ ಹೇಳಿಸ್ಬಿಟ್ಟು ಎಲ್ಲರಿಗೆಲ್ಲ ಅದರ ಲಾರಿ
ನಿಮ್ಮವ್ವ ಮಾರಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಿದ್ವು. ಅವಾಗ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ನಿಜವಾಗ್ಲೂ ಅದು ನೋಡಿ ನೆನಪಾಯಿತು. ಅದಾದಮೇಲೆ ಎಲ್ಲ ನೋಡಿಕೊಂಡು ಹಾಗೆ ಬಂದು ಆ ವಿಷ್ಣುವರ್ಧನ್ ಫೋಟೋ ಹಾಕಿ ಕಾರು, ಅಂದರೆ ಇವು ವಿಷ್ಣುವರ್ಧನ್ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ರಂತೆ, ಅವ್ರ ಕಾರು ಅಂತ ಹೇಳ್ತಿದ್ರು. ನೋಡೋಕ್ಕಂದ್ರೆ ಆಗಿನ ಕಾಲದಲ್ಲಿ ಯಾರ್ಯಾರು ಕಾರ್ಗಳನ್ನ ಉಪಯೋಗಿಸ್ತಿದ್ರು ಫಿಲಮ್ಗೆ ಅಂತ ಎಲ್ಲ ಕೂಡ ಹಾಕಿದ್ರು ಕಾರುಗಳೆಲ್ಲನೂ. ಅದೆಲ್ಲ ನೋಡಿಕೊಂಡು ನಾವು ಮುಂದೆಗಡೆ ಹಾಗೆ ಪಾಸ್ ಆಗ್ತಾ ಇರಬೇಕಾದ್ರೆ ಒಂಥರ ಇದೊಂಥರ ಕಲರ್ ಕಾರು, ಒಂಥರ ಅಟ್ರಾಕ್ಷನ್ ಥರ ಇತ್ತು. ಏನೋ ಒಂಥರ ಈ ಮರದ್ದು ಪೆಟ್ಟಿಗೆ ಬರುತ್ತಲ್ಲ ಆ ಥರ ಇತ್ತು. ಏನೋ ಒಂಥರ ಡಿಫ್ರೆಂಟಾಗಿತ್ತು ಕಾರು, ನೋಡೋಕ್ಕೆ ಚೆನ್ನಾಗಿತ್ತು. ಇದೆಲ್ಲ ನೋಡಿಕೊಂಡು ನಾವು ಆಗಿನ ಕಾಲದಲ್ಲಿ ಉಪಯೋಗಿಸ್ತಿರುವಂಥ ಸಾಮ್ಗೆಗಳು, ಲಟ್ಟಣಿಗೆ, ಮಜ್ಜಿಗೆ, ಕ್ಯಾಮ್ರಾ, ಕಾಯಿನ್ಗಳೆಲ್ಲ ಇದ್ದು ಅಂತ ಹೇಳಿ ನಾವು ಒಳಗಡೆ ಹೋದೋ. ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತು. ನನ್ನ ಮಗ ಯಾವಾಗಲೂ ಮಮ್ಮಿ ನಾವು ಸಾಮ್ಗೆ ಮಾಡ್ತೀವಲ್ಲ ಹಬ್ಬದಲ್ಲಿ ಆ ಥರ ಇದೆ ನೋಡು ಮಮ್ಮಿ ಅಂತ ಹೇಳ್ದ. ಹೌದು, ಅಂದರೆ ಒಬ್ಬರು ಮಕ್ಕಳಿಗೆ ಸಾಮ್ಗೆ ಅಂದರೆ ಏನು ಅಂತ ಗೊತ್ತಿರಲ್ಲ. ಆವಾಗ ನಾವು ವಿವರಣೆ ಕೊಡಬೇಕು ಅಂದಾಗ ನೂಡಲ್ಸ್ ಇರುತ್ತಲ್ಲಪ್ಪ ಆ ಥರ ಅಂತ ಹೇಳ್ತೀವಿ. ನಿಜವಾಗ್ಲೂ ಎಲ್ಲ ಥರದ ಸಾಮ್ಗೆ ಒಳ್ಳಿತ್ತು ಅಲ್ಲಿ, ನೋಡ್ತಾ ಇರ್ಬೋದು ನೀವು. ಸೂಪರಾಗಿತ್ತು. ಎಲ್ಲ ವೆರೈಟಿ ಸಾಮ್ಗೆ ಒಳ್ಳುಗಳು, ಹಾಗೆ ಆಗಿನ ಕಾಲದಲ್ಲಿ ಉಪಯೋಗಿಸುವಂಥ ನೀರು ಕುಡಿಯೋ ಜಗ್ಗಾಗಿರ್ಬೋದು, ಲಟ್ಟಣಿಗೆಗಳಾಗಿರ್ಬೋದು, ಮುಚ್ಚುಗಳಾಗಿರ್ಬೋದು, ಪ್ರತಿಯೊಂದು ಇತ್ತು. ಹಾಗೆ ನಾಣ್ಯಗಳು, ಮತ್ತು ಏನೋ ಒಂಥರ ಪಿನ್ನಾಣಿ ಅಂತಾರಲ್ಲ ಆ ಥರದಲ್ಲಿ, ಮರದ ಪಿನ್ನಾಣಿ ಇರುತ್ತಲ್ಲ ಆ ಥರದ್ರಲ್ಲಿ ಡಿಸೈನ್ ಆಗಿತ್ತು ಅದು ಕೂಡ. ಮಂತುಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಉಪಯೋಗಿಸುವಂಥ ಕ್ಯಾಮ್ರಾಗಳು, ನಾಣ್ಯಗಳು, ಮತ್ತು ಯಾವ್ಯಾವ ದೇಶದ ನೋಟ್ಗೆ ಮತ್ತು ಡಾಲರ್ಗೆ ಅಲ್ಲಿ ಎಲ್ಲ ಡಿಫ್ರೆಂಟ್ ಮಾಡಿ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ನೋಡೋಕೆ ಒಂಥರ ಖುಷಿ ಅಂತ ಅನ್ನಿಸ್ತು. ವೆರೈಟಿ ಕಲೆಕ್ಷನ್ ಇತ್ತು. ನೋಡೋಕ್ಕೆ ಮಕ್ಕಳಿಗೆ ಹೇಳ್ಕೊಬೋದು, ಹೌದು ಈ ರೀತಿ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು. ಆಗಿನ ಕಾಲದ ಕ್ಯಾಮ್ರಾ ಆಗಿತ್ತು, ಈಗಿನ ಕಾಲದ ಕ್ಯಾಮ್ರಾಗೂ ಆಗಿನ ಕಾಲದ ಕ್ಯಾಮ್ರಾಗೂ ಏನು ಡಿಫ್ರೆಂಟು ಅನ್ನೋದನ್ನ ಬಿಡಿಸಿ ಹೇಳ್ಬೋದು. ಆ ಥರ ತುಂಬ ಚೆನ್ನಾಗಿ ಕೊಟ್ಟಿದ್ರು ಅಲ್ಲಿ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಹಾಕಿರುವಂತಹ ಎಲ್ಲ ನೋಟ್ಗಳು, ಎಲ್ಲ ರಾಜ್ಯದ ನೋಟ್ಗಳು, ಇಂಡಿಯನ್ದು 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಅಂತ ಎಲ್ಲ ಥರದ್ದು ದೇಶದ್ದು, ಅಮೇರಿಕನ್, ಯುರೋಪ್, ಜಪಾನ್ ಎಲ್ಲ ಥರದ್ದು ನೋಟ್ ಹಾಕಿದ್ರೆಲ್ಲ ನೋಡಿಕೊಂಡು ಹಾಗೆ ನಾವು ಹೊರಗಡೆ ಫೈನಲಿ ಬಂದು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ ನನ್ನ ಮಗ ಕೇಳಿದ ಕಾರ್ ಯಾವುದೂ ಇರಲಿಲ್ಲ, ಹಳೆ ಕಾರ್ಗಳು ಇದ್ದದ್ದು. ನೋಡೋಕೆ ತುಂಬ ಚೆನ್ನಾಗಿತ್ತು, ನಮಗೆ ಖುಷಿ ಆಯಿತು. ಬಟ್ ಅವನಿಗೆ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ. ಆ ಬೇಜಾರಿಗೆ ಅವ್ರ ಅಪ್ಪನ ಜೊತೆಲಿ ಚಕ್ರದ್ದು ಟೈರಲ್ಲಿ ಜೋಕಾಲಿ ಹಾಕಿದ್ರು. ಜೋಕಾಲಿ ಆಡ್ಬಿಟ್ಟು ಒಂದು 5 ನಿಮಿಷ ಆಮೇಲೆ ನಾವು ಅಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಟ್ಲಿಗೆ ಹೋಗಿ 2 ಸ್ವೀಟ್ ತಗೊಂಡು ತಿಂದ್ಕೊಂಡು ಒಂದು 5 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಮನೆಗೆ ರಿಟರ್ನ್ ಆದೋ. ತುಂಬ ಖುಷಿ ಆಯಿತು. ತುಂಬ ನಿಜವಾಗ್ಲೂ ಖುಷಿ ಇದೆ. ವರ್ತಬಲ್ ಅಂತ ಅನಿಸುತ್ತೆ. ಯಾಕೆ 75 ರೂಪಾಯಿ ಕೊಟ್ಟು ಏನು ಲಾಸ್ ಇಲ್ಲ. ತುಂಬ ಚೆನ್ನಾಗಿ ಮಕ್ಕಳಿಗೆ ತೋರಿಸ್ಬೋದು, ಹೋಗಿ ತುಂಬ ಚೆನ್ನಾಗಿದೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಟೈಮ್ ಸ್ಪೆಂಡ್ ಮಾಡೋಕ್ಕೂ ಜಾಗ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ಅಂತ ಹೇಳ್ತಾ, ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರ್ಣ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರಿ ಲೇಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ತಪ್ಪಿದ್ರೆ ನಿಜವೂ ನಾವು ತಿದ್ಕೋತೀವಿ. ನೆಕ್ಸ್ಟ್ ಒಂದು ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಗಾಯ್ಸ್.